ವಿದ್ಯಾರ್ಥಿಗಳೇ, ನಿನ್ನೆ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ ಸರಳ ಸಮೀಕರಣ ಅಂದ್ರೇನು, ಅದರಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ಅವ್ಯಕ್ತ ಪದವನ್ನು ಬಿಡಿಸೋದು ಹೇಗೆ, ಎರಡು ಚರಾಕ್ಷರಗಳನ್ನು ಕೊಟ್ಟಾಗ ಆ ಸಮೀಕರಣವನ್ನು ಬಿಡಿಸೋದು ಹೇಗೆ ಅನ್ನುವುದರ ಕುರಿತು ನಾವು ನಿನ್ನೆ ಸಾಕಷ್ಟು ಸಮಸ್ಯೆಗಳನ್ನು ಬಿಡಿಸಿದ್ವಿ. ಇವತ್ತು ಅದೇ ರೇಖಾತ್ಮಕ ಸಮೀಕರಣದಲ್ಲಿ ಎರಡೆರಡು ಚರಾಕ್ಷರಗಳು ಬರುವ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವ ವಿಧಾನವನ್ನು ನೋಡೋಣ. ಅದರಲ್ಲಿ ಉದಾಹರಣೆಯಲ್ಲಿ ಒಂದು ಲೆಕ್ಕವನ್ನು ನಾನು ತೆಗೆದುಕೊಳ್ತೇನೆ ಮಕ್ಕಳಿಗೆ. ಉದಾಹರಣೆ 1. ಅರ್ಜುನನು ಶ್ರೀಯಾಳ 2ರಷ್ಟು ದೊಡ್ಡವನು. ಅರ್ಜುನನು ಶ್ರೀಯಾಳ 2ರಷ್ಟು ದೊಡ್ಡವನು. ನಂತರ ನೋಡಿ, 5 ವರ್ಷಗಳ ಹಿಂದೆ ಅರ್ಜುನನು ಶ್ರೀಯಾಳ 3ರಷ್ಟು ದೊಡ್ಡವನು. ಅರ್ಜುನನು ಶ್ರೀಯಾಳ 3ರಷ್ಟು ದೊಡ್ಡವನು. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸು ವಿದ್ಯಾರ್ಥಿಗಳೇ, ಇಂಥ ಸಮಸ್ಯೆಗಳನ್ನು ಕೊಟ್ಟಾಗ ಮೊದಲು ಅವುಗಳನ್ನು ಅರ್ಥಪೂರ್ಣವಾಗಿ ನಾವು ಓದ್ಕೊಳ್ಬೇಕು. ಅರ್ಜುನನು ಶ್ರೀಯಾಳ 2ರಷ್ಟು ದೊಡ್ಡವನು. ಅರ್ಜುನ ಶ್ರೀಯಾಳಿಗಿಂತ 2ರಷ್ಟು ದೊಡ್ಡವನು. 5 ವರ್ಷಗಳ ಹಿಂದೆ ಅರ್ಜುನನು ಶ್ರೀಯಾಳ 3ರಷ್ಟು ದೊಡ್ಡವನಾಗಿದ್ದ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು? ನಮಗೆ ಈಗ ಅರ್ಜುನ ಶ್ರೀಯಾಳ 2ರಷ್ಟು ದೊಡ್ಡವನು ಅಂತ ಹೇಳಿದ್ರೆ, ಈಗ ಶ್ರೀಯಾಳ ವಯಸ್ಸನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಣ. ಕಲ್ಪನೆಯನ್ನು ಊಹಿಸಿಕೊಳ್ಳೋಣ. ಶ್ರೀಯಾಳ ಈಗಿನ ವಯಸ್ಸು X ವರ್ಷ ಆಗಿದೆ. ಹಾಗಾದ್ರೆ ಅರ್ಜುನನ ವಯಸ್ಸು ಎಷ್ಟಿರಬೇಕು? ಅರ್ಜುನನ ವಯಸ್ಸು ಈಗ 2x. ಅರ್ಜುನನ ಈಗಿನ ವಯಸ್ಸು ಎಷ್ಟಿರಬೇಕು? ಶ್ರೀಯಾಳ ವಯಸ್ಸಿನ 2ರಷ್ಟು ಇರಬೇಕು, ಅಂದ್ರೆ 2x ವರ್ಷಗಳು. ಹಾಗಾದ್ರೆ 5 ವರ್ಷಗಳ ಹಿಂದೆ ಅರ್ಜುನನ ವಯಸ್ಸು ಶ್ರೀಯಾಳ 3ರಷ್ಟು ದೊಡ್ಡವನ. 5 ವರ್ಷಗಳ ಹಿಂದೆ ಅರ್ಜುನ ಶ್ರೀಯಾಳ 3ರಷ್ಟು ದೊಡ್ಡವನಾಗಿರ್ತಾನೆ. ಹಾಗಾದ್ರೆ ಅವರಿಬ್ಬರ ಈಗಿನ ವಯಸ್ಸನ್ನು ನಾವು ಕಂಡುಹಿಡಿಯೋಣ ಮಕ್ಕಳೇ. ಸೊ ಈಗ ಶ್ರೀಯಾಳ ವಯಸ್ಸು 5 ವರ್ಷಗಳ ಹಿಂದೆ ಅವರ ವಯಸ್ಸು, ಅಂದ್ರೆ 5 ವರ್ಷಗಳ ಹಿಂದೆ ಶ್ರೀಯಾಳ ವಯಸ್ಸು x ಮೈನಸ್ 5 ವರ್ಷ. ಹಾಗಾದರೆ ಆಗ 5 ವರ್ಷಗಳ ಹಿಂದೆ ಅರ್ಜುನನ ವಯಸ್ಸು 2x ಮೈನಸ್ 5. ಸೊ ಈಗ ನೋಡಿ ಮತ್ತೊಂದ್ಸರಿ ಅರ್ಜುನನ ವಯಸ್ಸು 3. ಹಾಗಾದ್ರೆ 5 ವರ್ಷಗಳ ಹಿಂದೆ ಅರ್ಜುನನು ಶ್ರೀಯಾಳ 3ರಷ್ಟು ದೊಡ್ಡವನಾಗಿದ್ದ. ಯಾರು? 5 ವರ್ಷಗಳ ಹಿಂದೆ ಅರ್ಜುನ ಶ್ರೀಯಾಳ ವಯಸ್ಸಿನ 3ರಷ್ಟಿದ್ದ ಅಂತ ಹೇಳಿದ್ರೆ, ಸೊ ಈಗ ಇದರಲ್ಲಿ 2x ಮೈನಸ್ 5 ಅಂದ್ರೆ
ಅರ್ಜುನನ ವಯಸ್ಸಿನ 5 ವರ್ಷಗಳ ಹಿಂದೆ ಅರ್ಜುನನ ವಯಸ್ಸಿನ ಯಾರು ಹೆಚ್ಚಾಗಿತ್ತು? ಅವಳ ವಯಸ್ಸು ಎಷ್ಟಾಗಿತ್ತು? 3ರಷ್ಟು ಹೆಚ್ಚಾಗಿತ್ತು. ಡೈರೆಕ್ಟ್ ಆಗಿ ಬರೋಣ. ಸೊ 2x ಮೈನಸ್ 5 ಇದು 5 ವರ್ಷಗಳ ಹಿಂದೆ ಅರ್ಜುನನ ವಯಸ್ಸು. ಅವಳ ಶ್ರೇಯ ವಯಸ್ಸು ಎಷ್ಟಿರುತ್ತೋ ಅದರ 3 ಪಟ್ಟು. ಈಗ ನೋಡಿ, ಇದರಲ್ಲಿ 2 ಚರಾಕ್ಷರಗಳಿದ್ದಾವೆ ಎರಡೂ ಭಾಗದಲ್ಲೂ ಕೂಡ. ಇದನ್ನು ಸಂಕ್ಷೇಪಿಸೋಣ. ಸಂಕ್ಷೇಪಿಸಿದ ನಂತರ ನಮಗೆ ಶ್ರೀಯಾಳ ಈಗಿನ ವಯಸ್ಸು, ಅರ್ಜುನನ ಈಗಿನ ವಯಸ್ಸು ನಮಗೆ ಬೇಕಾಗಿದೆ. ಸೊ ಇದರಲ್ಲಿ ಇಲ್ಲಿ ದ್ವಿಪದ ಇದೆ, ಮತ್ತೆ 2x ಮೈನಸ್ 5 3 ಇಂಟು x 3x ಮೈನಸ್ 3 5 15. ಸೊ ಈ 2x ಅನ್ನ ಬಲಭಾಗ ತೆಗೆದುಕೊಂಡು ಹೋಗೋಣ, ಈ 15 ಅನ್ನ ಎಡಭಾಗ ತಗೋಣ. ಅಂದ್ರೆ ಈ ಸಮೀಕರಣದಲ್ಲಿ ಅವ್ಯಕ್ತ ಪದಗಳು ಸಮೀಕರಣ ಒಂದು ಪಕ್ಕದಲ್ಲಿ, ಸ್ಥಿರಾಂಕಗಳು ಸಮೀಕರಣದ ಇನ್ನೊಂದು ಪಕ್ಕದಲ್ಲಿ ಬರುವಂತೆ ಇದನ್ನ ಕ್ರಮ ತೋರಿಸೋಣ. ಸೊ ಈಗ 15 ಮೈನಸ್ 15 ಈ ಕಡೆ ಬಂದ್ರೆ ಪ್ಲಸ್ 15 ಮೈನಸ್ 5 3x 2x ಬಲಭಾಗ ಮೈನಸ್ 2x. ಸೊ 15ರಲ್ಲಿ 5 ಹೋದ್ರೆ 10 ಈಕ್ವಲ್ಸ್ 3x ಅಲ್ಲಿ 1x ಬರ್ತದೆ x. ಸೊ x ಈಕ್ವಲ್ಸ್ 7. ಅಂದ್ರೆ ಈಗ ನಮಗೆ ಶ್ರೀಯಾಳ ವಯಸ್ಸು ಸಿಗುತ್ತೆ. ಶ್ರೀಯಾಳ ಈಗಿನ ವಯಸ್ಸು ವಯಸ್ಸು 10 ವರ್ಷಗಳು. ಅರ್ಜುನನ ಈಗಿನ ವಯಸ್ಸು ಇವಳ 2ರಷ್ಟು ಅಂತ ಹೇಳಿದ್ರೆ x ಈಕ್ವಲ್ಸ್ 10 2x ಈಕ್ವಲ್ಸ್ 10 ಇಂಟು 2 ಸೊ 20 ವರ್ಷಗಳು. ನೋಡಿ 5 ವರ್ಷಗಳ ಹಿಂದೆ ಆಯ್ತು. ಶ್ರೀಯಾಳ ಈಗಿನ ವಯಸ್ಸು 10 ವರ್ಷ ಆದರೆ ಅರ್ಜುನನ ಈಗಿನ ವಯಸ್ಸು 20 ವರ್ಷಗಳಾಗುತ್ತೆ. ಅಂದ್ರೆ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳೋಣ. ಅರ್ಜುನನು ಶ್ರೀಯಾಳ 2ರಷ್ಟು ದೊಡ್ಡವನು. ಹಾಗಾದ್ರೆ ಅವನ ಅಣ್ಣ ಶ್ರೀಯ ಏನಾಗ್ತಾರೆ? ತಂಗಿ ಆಗ್ತಾರೆ. 5 ವರ್ಷಗಳ ಹಿಂದೆ ಅರ್ಜುನನು ಶ್ರೀಯಾಳ 3ರಷ್ಟು ದೊಡ್ಡವನ. 5 ವರ್ಷಗಳ ಹಿಂದೆ ಅರ್ಜುನ ಶ್ರೀಯಾಳಿಗಿಂತ 3 ಪಟ್ಟು ದೊಡ್ಡವನ. ಅಂದ್ರೆ ಈಗಿನ ವಯಸ್ಸು. ಮೊದಲು ಶ್ರೀಯಾಳ ಈಗಿನ ವಯಸ್ಸು x ವರ್ಷಗಳಾಗಿದೆ ಅಂದ್ಕೊಂಡಿದ್ದೇನೆ. ಹಾಗಾದ್ರೆ ಅರ್ಜುನನ ಈಗಿನ ವಯಸ್ಸು ಶ್ರೀಯಾಳ 2 ಪಟ್ಟು 2x ವರ್ಷಗಳು. 5 ವರ್ಷಗಳ ಹಿಂದೆ ಶ್ರೀಯಾಳ ವಯಸ್ಸು x ಮೈನಸ್ 5 ವರ್ಷಗಳು. ಹಾಗಾದ್ರೆ 5 ವರ್ಷಗಳ ಹಿಂದೆ ಅರ್ಜುನನ ವಯಸ್ಸು 2x ಮೈನಸ್ 5 ವರ್ಷಗಳು. ಹಾಗಾದ್ರೆ ಇಲ್ಲಿ ಇದರಲ್ಲಿ ಅರ್ಜುನನ ವಯಸ್ಸು 5 ವರ್ಷಗಳ ಹಿಂದೆ ಶ್ರೀಯಾಳ ವಯಸ್ಸಿನಿಂದ 3 ಪಟ್ಟು ದೊಡ್ಡವನಾಗಿದ್ದ. ಸೊ 2x ಮೈನಸ್ 5 ಈಕ್ವಲ್ಸ್ 3 ಇಂಟು x ಮೈನಸ್ 5. 2x ಮೈನಸ್ 5 ಈಕ್ವಲ್ಸ್ 3 ಇಂಟು x ಮೈನಸ್ 3 15. ನೋಡಿ, ಸ್ಥಿರಾಂಕ ಮೈನಸ್ 15 ಎಡಭಾಗ ಬಂದ್ರೆ ಪ್ಲಸ್ 15 ಆಯಿತು. 2x ಬಲಭಾಗ ಬಂದ್ರೆ ಮೈನಸ್ 2x ಆಯಿತು. 15ರಲ್ಲಿ 5 ಹೋದ್ರೆ 10, 3x ಅಲ್ಲಿ 2x ಹೊರಟೋದ್ರೆ 1. ಸೊ x ಈಕ್ವಲ್ಸ್ 10. ಹಾಗಾದರೆ ಶ್ರೀಯಾಳ ಈಗಿನ ವಯಸ್ಸು 10 ವರ್ಷಗಳಾಯಿತು. ಹಾಗೆ ಅರ್ಜುನನ ಈಗಿನ ವಯಸ್ಸು 2x ಇಂಟು 10 ಇಂಟು 2 20 ವರ್ಷಗಳು. ಈಗ ನಾವು 2ನೇ ಸಮಸ್ಯೆಯನ್ನು ನೋಡೋಣ. ಇದೇ ರೀತಿ ಅಭ್ಯಾಸದಲ್ಲಿ ಒಂದು ಲೆಕ್ಕ ಇದೆ, ಇದಕ್ಕೆ ನಾವು ಪ್ರಯತ್ನ ಮಾಡೋಣ. ಹಮ್ಮಿನಾಡು ಒಂದು ಸಂಖ್ಯೆಯನ್ನು ಊಹಿಸಿಕೊಂಡು ಹಮ್ಮಿನಾಡು ಒಂದು ಸಂಖ್ಯೆಯನ್ನು ಊಹಿಸಿಕೊಂಡು ಅದರಲ್ಲಿ 2ನೇ 5 ಕಳೆದರೆ ಅದರಲ್ಲಿ 2ನೇ 5 ಕಳೆದರೆ ಬಂದ ವ್ಯತ್ಯಾಸವನ್ನು
ಬಂದ ವ್ಯತ್ಯಾಸವನ್ನು 8ರಿಂದ ಗುಣಿಸಿದಾಗ ಬಂದ ಗುಣಲಬ್ಧ ಊಹಿಸಿದ ಸಂಖ್ಯೆಯ ಮೂರರಷ್ಟಿದೆ. ಹಾಗಾದ್ರೆ ಊಹಿಸಿದ ಸಂಖ್ಯೆ ಎಷ್ಟು? ಊಹಿಸಿದ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ನೋಡಿ, ಬಹಳ ಸರಳವಾಗಿದೆ ಮಕ್ಕಳೇ, ಓದ್ಕೊಳ್ಳಿ. ಇದು ಅಭ್ಯಾಸ 3.5ರಲ್ಲಿ 1ನೇ ಸಮಸ್ಯೆ. ಹಮ್ಮಿನಾಡು ಒಂದು ಸಂಖ್ಯೆಯನ್ನ ಊಹಿಸಿಕೊಡ್ತಾಳೆ. ಅದರಲ್ಲಿ 2ನೇ 5 ಕಳೆದ್ರೆ ಬಂದ ವ್ಯತ್ಯಾಸವನ್ನು 8ರಿಂದ ಗುಣಿಸಿದಾಗ ಆ ಬಂದ ಗುಣಲಬ್ಧ ಊಹಿಸಿದ ಸಂಖ್ಯೆಯ 3ರಷ್ಟಿದೆ. ಹಾಗಾದ್ರೆ ಆ ಊಹಿಸಿದ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕು. ಈಗ ಹಮ್ಮಿನಾಡು ಊಹಿಸಿಕೊಂಡಿರ್ತಕ್ಕಂಥ ಸಂಖ್ಯೆ ನಮಗೆ ಗೊತ್ತಿಲ್ಲ, ಆ ಸಂಖ್ಯೆಯನ್ನು ನಾವು ಎಕ್ಸ್ ಅನ್ಕೋಣ. ಹಮ್ಮಿನಾಡು ಊಹಿಸಿದ ಸಂಖ್ಯೆ ಎಕ್ಸ್ ಆಗಿರಲಿ. ಹಾಗಾದ್ರೆ ಆ ಊಹಿಸಿದ ಸಂಖ್ಯೆಯಲ್ಲಿ 2ನೇ 5 ಕಳೀತಾಳೆ. 2ನೇ 5 ಕಳೆದು ಬಂದ ವ್ಯತ್ಯಾಸವನ್ನ 8ರಿಂದ ಗುಣಿಸಿದಾಗ ಆ ಬಂದ ಗುಣಲಬ್ಧದ ಊಹಿಸಿದ ಸಂಖ್ಯೆಯ 3ರಷ್ಟಿರುತ್ತೆ. ಬಂದ ಗುಣಲಬ್ಧ ಊಹಿಸಿದ ಸಂಖ್ಯೆಯ 3ರಷ್ಟಿರುತ್ತೆ. ಸೊ ನೋಡೋಣ, ಇವಾಗ ಅವಳು ಊಹಿಸಿಕೊಂಡಿರ್ತಕ್ಕಂಥ ಸಂಖ್ಯೆ ಎಕ್ಸ್, ಅದರಲ್ಲಿ 2ನೇ 5 ಏನ್ ಮಾಡಬೇಕು ಅಂದ್ರೆ ಕಡಿಬೇಕು. ಕಳೆದಾಗ ವ್ಯತ್ಯಾಸ ಬರುತ್ತೆ. ಎಕ್ಸ್ ನಲ್ಲಿ 2ನೇ 5 ಕಳೆದಾಗ ಒಂದು ವ್ಯತ್ಯಾಸ ಬರುತ್ತೆ. ಆ ವ್ಯತ್ಯಾಸವನ್ನು ಏನ್ ಮಾಡ್ಬೇಕು ನಾವು 8ರಿಂದ ಗುಣಿಸಬೇಕು. ಈ ಗುಣಲಬ್ಧ ಏನಿದೆಯಲ್ಲ, ಈ ಗುಣಲಬ್ಧ ಅವಳು ಏನು ಮೊದಲು ಊಹಿಸಿಕೊಂಡಲ್ಲ ಎಕ್ಸ್, ಈ ಸಂಖ್ಯೆಯ 3ರಷ್ಟಕ್ಕೆ ಸಮ. ಇನ್ನೊಮ್ಮೆ ನೋಡಿ, ಅವಳು ಊಹಿಸಿದ ಸಂಖ್ಯೆ ಎಕ್ಸ್, ಅದರಲ್ಲಿ 2ನೇ 5 ಕಳೀತಾಳೆ, ವ್ಯತ್ಯಾಸ ಬರುತ್ತೆ. ಆ ವ್ಯತ್ಯಾಸವನ್ನ 8ರಿಂದ ಗುಣಿಸ್ತಾಳೆ. ಗುಣಿಸು ಅಂದ್ರೆ ಇಲ್ಲಿ ಅಲ್ಪಾವರಣ ಚಿಹ್ನೆಯನ್ನು ಹಾಕಿದ್ದೇವೆ. 8ರಿಂದ ಗುಣಿಸ್ತಾಳೆ. ಹಾಗಾದ್ರೆ ಈ ವ್ಯತ್ಯಾಸ ಮತ್ತೆ ಗುಣಲಬ್ಧಗಳು ಗುಣಿಸಿದ 8ರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಅವಳು ಊಹಿಸಿದ ಸಂಖ್ಯೆಯ 3ರಷ್ಟಾಗಿದೆ. ಹಾಗಾದ್ರೆ ಅವಳು ಊಹಿಸಿದ ಸಂಖ್ಯೆ ಎಷ್ಟು ನೋಡೋಣ. ಇವಾಗ 8ರಿಂದ ಎಕ್ಸ್ ಅನ್ನ ಗುಣಿಸಿ, ಯಾಕಂದ್ರೆ ಇದು ಒಂದು ದ್ವಿಪದ, ಇದು ಏಕಪದ. 8x ಮೈನಸ್ 5 8ನೇ ಮಕ್ಕಳೇ 40 ಡಿವೈಡೆಡ್ ಬೈ 2 ಈಕ್ವಲ್ಸ್ 3x. 8x ಮೈನಸ್ 40ನ್ನ 20ರಿಂದ ಭಾಗಿಸಿದ್ರೆ 2 20 40 ಈಕ್ವಲ್ಸ್ 3x. ಈ ಮೈನಸ್ 20 ಅನ್ನೋದನ್ನ ಬಲಭಾಗ ಕಳಿಸೋಣ ಮಕ್ಕಳೇ. ಸೊ 8x ಈಕ್ವಲ್ಸ್ 3x ಎಡಭಾಗ ಬಂದ್ರೆ 3x ಮೈನಸ್ 20 ಬಲಭಾಗ ಬಂದ್ರೆ ಪ್ಲಸ್ 20. 8x ಅಲ್ಲಿ 3x ಹೊರಟೋದ್ರೆ ಸೊ 5x ಈಕ್ವಲ್ಸ್ 20. ಎರಡೂ ಕಡೆ 5ರಿಂದ ಗುಣಿಸಿದಾಗ 5ರಿಂದ ಏನು ಮಾಡಬೇಕು? ಗುಣಿಸಿದಾಗ ಮಲ್ಟಿಪ್ಲೈ ಬೈ ಭಾಗಿಸಿದಾಗ ಡಿವೈಡ್ ಬೈ 5 ಅಂದ್ರೆ ಇಲ್ಲಿ x ಉಳಿಯುತ್ತೆ, ಇಲ್ಲಿ 20/4 5. ಸೊ x ಈಕ್ವಲ್ಸ್ 5 4 20. ಆದ್ದರಿಂದ ಹಮ್ಮಿನಾಡು ಊಹಿಸಿದ ಸಂಖ್ಯೆ ಎಷ್ಟು ಅಂದ್ರೆ 4. ಈಗ ಇದನ್ನು ಸ್ವಲ್ಪ ಪರಿಶೀಲನೆ ಮಾಡೋಣ. ನಮ್ಗೆ ಯಾವುದೋ ಒಂದು ಬೆಲೆ ಬಂದ್ಬಿಡ್ತು, ಚರಾಕ್ಷರ x ನ ಬೆಲೆ ಬಂತು, ಸೈನ್ ತಪ್ಪು ಆಗ್ಬೇಕಲ್ವಾ? ನಾವು ಪರಿಶೀಲನೆ ಮಾಡೋದನ್ನ ನೋಡಿದ ಮತ್ತೆ ಇಲ್ಲಿ ಎಡಭಾಗ ತಗೊಳ್ಳೋಣ. x ಬೆಲೆ 4 ಇದೆ. 4 ಮೈನಸ್ 5/2 8 ಎಡಭಾಗ. ಸೊ 4 × 32
ಮೈನಸ್ 40/2 32 20 ದಟ್ ಈಸ್ ಈಕ್ವಲ್ ಟು 32ರಲ್ಲಿ 20 ಹೋದರೆ 12. ಸೊ ಅಲ್ಲಿ ಎಕ್ಸ್ ಇದೆ 3 4 12 3 ಇಂಟು 1 ಎಕ್ಸ್ ಅಂತಂದ್ರೆ 3 4 12 12 ಇಂಟು 12. ಆದ್ದರಿಂದ ನಮಗೆ ದೊರಕಿರುವ ಉತ್ತರ ಎಕ್ಸ್ ಅನ್ನೋದು ಸರಿ ಇದೆ. ಇಂತಹ ಸಮಸ್ಯೆಗಳನ್ನು 3 ಹಂತಕ್ಕೆ ಕೇಳ್ತಾರೆ. 3 ಅಂಕದ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಇದನ್ನ ಬಿಡಿಸಬೇಕಾಗುತ್ತೆ. ಸುಲಭ ಇದೆ ಮಕ್ಕಳೇ. ಇವೆಲ್ಲ ಲೆಕ್ಕಗಳನ್ನು ಊಹಿಸ್ಕೊಂಡು ಮಾಡುವಂಥದ್ದು. ಎಲ್ಲದಕ್ಕೂ ಕೂಡ ಹೂಯೇ. ಇನ್ನೊಂದು ಅಭ್ಯಾಸ ಲೆಕ್ಕ ಇದೆ ಮಕ್ಕಳೇ, ಅದನ್ನು ಬರ್ಕೊಳ್ತೀನಿ ಇಲ್ಲಿ ನೋಡಿ. ಎರಡನೇ ಸಮಸ್ಯೆ, ಧನ ಸಂಖ್ಯೆ ಒಂದು ಇನ್ನೊಂದು ಸಂಖ್ಯೆಯ 5ರಷ್ಟಿದೆ. ಇನ್ನೊಂದು ಸಂಖ್ಯೆಯ 5ರಷ್ಟಿದೆ. ಸೊ ಎರಡೂ ಸಂಖ್ಯೆಗಳಿಗೆ 21 ಸೇರಿಸಿದಾಗ, ಎರಡೂ ಸಂಖ್ಯೆಗಳಿಗೆ 21 ಸೇರಿಸಿದಾಗ ಎರಡೂ ಸಂಖ್ಯೆಗಳಲ್ಲಿ ಒಂದು ಇನ್ನೊಂದರ ಎರಡರಷ್ಟಾಗುತ್ತದೆ. ಎರಡರಷ್ಟಾಗುತ್ತದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು? ಆ ಸಂಖ್ಯೆಗಳು ಒಂದು ಧನ ಸಂಖ್ಯೆ ಇದೆ. ಆ ಧನ ಸಂಖ್ಯೆ ಇನ್ನೊಂದು ಸಂಖ್ಯೆಯ 5ರಷ್ಟಿದೆ. ಎರಡೂ ಸಂಖ್ಯೆಗಳಿಗೆ 21 ಸೇರಿಸ್ತೇವೆ. ಹಾಗಾದ್ರೆ ಎರಡೂ ಸಂಖ್ಯೆಗಳಲ್ಲಿ ಒಂದು ಇನ್ನೊಂದರ ಎರಡರಷ್ಟಾಗುತ್ತೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವ್ಯಾವು? ಸೊ ಆ ಧನ ಸಂಖ್ಯೆ ಎಕ್ಸ್ ಆಗಿರಲಿ. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ 5 ಪಟ್ಟು ಅಂತ ಹೇಳಿದ್ರೆ ಸೊ ಎಕ್ಸ್ ಈಕ್ವಲ್ಸ್ 5. ಒಂದು ಸಂಖ್ಯೆ ಇನ್ನೊಂದರ 5 ಪಟ್ಟು ಅಂತ ಹೇಳಿದ್ರೆ ಸೊ ಎಕ್ಸ್ ಅನ್ನೋದು ಅದರ 5 ಪಟ್ಟಾಗಿದೆ. ಎರಡೂ ಸಂಖ್ಯೆಗಳಿಗೆ 21 ಸೇರಿಸಿ x + 21. ಹಾಗಾದ್ರೆ ಅದರಲ್ಲಿ ಎರಡೂ ಸಂಖ್ಯೆಗಳಲ್ಲಿ ಒಂದು ಇನ್ನೊಂದರ ಎರಡರಷ್ಟಿದೆ. 5x + 21 ಅನ್ನೋದು ಇನ್ನೊಂದು ಸಂಖ್ಯೆಯ ಎರಡರಷ್ಟಿದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವ್ಯಾವು ನೋಡೋಣ. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ 5x + 21 ದ್ವಿಪದ ಏಕಪದ 2 × x 2x ಪ್ಲಸ್ 2 × 2 42. 21 × 42. ಸೊ ಈ ಅವ್ಯಕ್ತ ಪದಗಳು ಒಂದು ಪಕ್ಕದಲ್ಲಿ ಬರಲಿ. 5x - 2x ಈಕ್ವಲ್ಸ್ 42 + 21 ಬಲಭಾಗದಲ್ಲಿ -21. 5x ಅಲ್ಲಿ 2x ಹೊರಟೋದ್ರೆ 3x, 42 21 ಹೊರಟೋದ್ರೆ 21. ಸೊ ಎರಡೂ ಕಡೆ 3ರಿಂದ ಭಾಗಿಸಿದಾಗ ಡಿವೈಡ್ ಬೈ 3. ಸೊ x ಈಕ್ವಲ್ಸ್ 21/3. x ಈಕ್ವಲ್ಸ್ 3 × 21. ಹಾಗಾದ್ರೆ ಒಂದು ಸಂಖ್ಯೆ 5 ಆದರೆ ಒಂದು ಧನ ಸಂಖ್ಯೆ ಒಂದಿತ್ತು, x ಈಕ್ವಲ್ಸ್ 5 ಆಯಿತು, ಸಾರಿ x ಈಕ್ವಲ್ಸ್ 7 ಆಯಿತು. ಇನ್ನೊಂದು ಸಂಖ್ಯೆ ಆ ಸಂಖ್ಯೆಯ 5 ಪಟ್ಟು ಅಂತ ಹೇಳಿದ್ರೆ ಸೊ 5 × 7 35 ಆಗುತ್ತೆ. ಆದ್ದರಿಂದ ಆ ಸಂಖ್ಯೆಗಳು ಯಾವ್ಯಾವಪ್ಪ ಅಂದರೆ 7 ಮತ್ತು 35. ಅಂದರೆ ಈ ಅಭ್ಯಾಸದಲ್ಲಿ ಇನ್ನೂ ಸಾಕಷ್ಟು ಲೆಕ್ಕಗಳಿವೆ. ಆ ಲೆಕ್ಕಗಳನ್ನು ನೀವು
ಮನೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಗೊತ್ತಿಲ್ಲದೆ ಇರತಕ್ಕಂಥ ಸಮಸ್ಯೆಗಳನ್ನು ಕೇಳಿ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸಿದ ಮೇಲೆ ಈಗ ಇನ್ನೂ ಕೂಡ ಇದರಲ್ಲಿ ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಹೇಗೆ ಬಿಡಿಸುವುದು ಅನ್ನೋದನ್ನು ನೋಡೋಣ. ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರುವುದು. ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರುವುದು. ಇದರಲ್ಲಿ ಸಮೀಕರಣ ಕೊಟ್ಟಿದ್ದಾರೆ ಮಕ್ಕಳೇ. ಇದುವರೆಗೂ ಪದಗಳಲ್ಲಿ ಅಥವಾ ಏರಿಕೆ ರೂಪಗಳಲ್ಲಿ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಸಮೀಕರಣಕ್ಕೆ ಪರಿವರ್ತಿಸಿ ಆ ಸಮೀಕರಣದಲ್ಲಿರುವ ಚರಾಕ್ಷರದ ಬೆಲೆಯನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಈಗ ನೇರವಾಗಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಆ ಸಮೀಕರಣಗಳನ್ನೇ ನಾವೇನು ಮಾಡಬೇಕು, ಸುಲಭ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ. ಅಂಥದ್ದು ಒಂದು ಲೆಕ್ಕ ಇದ್ದೇನೆ ನೋಡಿ. ಉದಾಹರಣೆ ಲೆಕ್ಕ ಮಕ್ಕಳೇ, ಇದು ಬಿಡಿಸಿ 6x + 1 ಡಿವೈಡೆಡ್ ಬೈ 3 + 1 ಈಕ್ವಲ್ x - 3 ಡಿವೈಡೆಡ್ ಬೈ r. ನೋಡಿ, ಎಡಭಾಗದಲ್ಲಿ 6x + 1 ಭಾಗಿಸು 3 + 1 ಈಕ್ವಲ್ x - 3 ಡಿವೈಡೆಡ್ ಬೈ r. ಇದನ್ನ ಅನೇಕ ರೀತಿಯಲ್ಲಿ ಸಮಸ್ಯೆಯನ್ನ ಬಿಡಿಸಬಹುದು. ಅಂದ್ರೆ ಇದರಲ್ಲಿರ್ತಕ್ಕಂಥ ಚರಾಕ್ಷರದ ಬೆಲೆಯನ್ನ ವಿವಿಧ ವಿಧಾನಗಳಲ್ಲಿ ನಾವು ಬಿಡಿಸಬಹುದು. ಒಂದನೇದು, ಎಡಭಾಗದಲ್ಲಿ 3ನ್ನ ಲಸಹ ತಗೊಂಡು ಬಿಡಿಸಬಹುದು, ಅಥವಾ ಎರಡೂ ಭಾಗಗಳನ್ನ ಆಧಾರವಾಗಿಟ್ಟುಕೊಂಡು 3 ಮತ್ತು 6ರ ಲಸಹವನ್ನು ಆಧಾರವಾಗಿಟ್ಟುಕೊಂಡು ಕೂಡ ಇದನ್ನ ಬಿಡಿಸಬಹುದು. ಅದರಿಂದ ಅನೇಕ ವಿಧಗಳಲ್ಲಿ ಈ ಸಮಸ್ಯೆಗಳನ್ನು ಬಿಡಿಸಬಹುದು. ನಾವು ಇವಾಗ ಇದನ್ನ ಪೂರ್ತಿ 3 ಮತ್ತು 6ನ್ನ ಆಧಾರವಾಗಿಟ್ಟುಕೊಂಡು ಲಸಹವನ್ನು ತೆಗೆದು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಎರಡೂ ಭಾಗದಲ್ಲಿ ಛೇದಗಳು 3 ಮತ್ತು 6 ಇದೆ. 3 ಮತ್ತು 6ರ ಲಸಹ ಲಘುತ್ತಮ ಸಾಮಾನ್ಯ ಅಪವರ್ತನ 6. ಲಸಹ ಕಂಡು ಗೊತ್ತಿದೆ ಮಕ್ಕಳೇ, 3 6 3 1 3 2 6 ಲಸಹ ಆಗಿದೆ. ಈ ಲಸಹದಿಂದ ಲಸಹವನ್ನು ಛೇದಗಳಿಂದ ಗುಣಿಸೋಣ, ಅಥವಾ 6ರಿಂದ ಎಲ್ಲ ಕಡೆ ಗುಣಿಸಲಿಕ್ಕೆ ಪ್ರಯತ್ನ ಮಾಡೋಣ. 6 × 6x + 1 ಡಿವೈಡೆಡ್ ಬೈ 3 ಪ್ಲಸ್ 1 × 6 ಈಕ್ವಲ್ 6 × x - 3 ಭಾಗಿಸು 6. ಆ ಲಸಹದಿಂದ ಎರಡೂ ಕಡೆ 6ರಿಂದ ಗುಣಿಸ್ಬಿಟ್ಟಿದೆ. ಇಲ್ಲಿ 3 ಒಂದೇ 3 2 ಹೋಗಿದೆ. ಇಲ್ಲಿ 6 ಒಂದೇ 6. ಇಲ್ಲಿ ಉಳಿದಿರ್ತಕ್ಕಂಥದ್ದು ಬರೆಯೋಣ. 2 × 6x + 1 ಪ್ಲಸ್ 6 ಒಂದೇ 6. ಇಲ್ಲಿ 1 ಉಳಿದಿದೆ, ಅಪವರ್ತನ 1 × x - 3 ಅಂದರೆ x - 3. ಇಲ್ಲಿ ದ್ವಿಪದವನ್ನು ಏಕಪದದಿಂದ ಗುಣಿಸಬೇಕು. 2 ಆಗಲೇ 12x ಪ್ಲಸ್ 2 2 ಪ್ಲಸ್ 6 ಈಕ್ವಲ್ಸ್ x - 3. 12x ಇಲ್ಲಿ ಸ್ಥಿರ ಪದಗಳನ್ನು ಕೂಡೋಣ. 2 ಪ್ಲಸ್ 6 8 ಈಕ್ವಲ್ಸ್ x - 3. ಈಗ ಈ ಸಮೀಕರಣವನ್ನು ಎಡಭಾಗ ತರೋಣ ಮಕ್ಕಳೇ. ಈ ಚರಾಕ್ಷರವನ್ನು ಎಡಭಾಗ ತರೋಣ. ಸೊ 12x ಪ್ಲಸ್ x ಎಡಭಾಗ ಬಂದರೆ -x, -3 ಇದೆ, ಪ್ಲಸ್ 8 ಬಲಭಾಗ ಬಂದರೆ -8 ಇದೆ. 12x ಅಲ್ಲಿ x ಹೊರಟುದ್ರೆ ಸೊ 11x ಈಕ್ವಲ್ಸ್ -3 -8 -12. ಎರಡೂ ಕಡೆ 11ರಿಂದ ಭಾಗಿಸಿದ್ರೆ x ಈಕ್ವಲ್ಸ್ -11 x ಈಕ್ವಲ್ಸ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂದರೆ -11 ಮುಂದೆ 11. x ಬೆಲೆ ಎಷ್ಟು ಬರುತ್ತೆ ಮತ್ತೆ -1. ಪರಿಶೀಲನೆ ಮಾಡೋಣ, ಬೇಗ ಮಾಡಿಬಿಡಿ ನೋಡೋಣ. -1 6 × -1 -6 + 1/3 +1 ಈಕ್ವಲ್ಸ್ -1 - 3
6. ಸೊ ಮೈನಸ್ 5/3 ಪ್ಲಸ್ 1 ಈಕ್ವಲ್ಸ್ ಮೈನಸ್ 4/6. ಎರಡೂ ಕಡೆ ಅಥವಾ ಇಲ್ಲೇ ತಗೊಳ್ಳಿ, ಮೈನಸ್ 5 ಪ್ಲಸ್ 3 ಡಿವೈಡೆಡ್ ಬೈ 3 ಮೈನಸ್ 2/3 ಇಲ್ಲಿ ಮೈನಸ್ 2/5 ಈಕ್ವಲ್ಸ್ ಮೈನಸ್ 2/3. ಸೊ ಮಕ್ಕಳೇ ನೋಡಿ, ಎಡಭಾಗ ಬಲಭಾಗಕ್ಕೆ ಏನಾಗಿದೆ ಸಮ ಆಗಿದೆ. ಆದ್ದರಿಂದ ನಮಗೆ ದೊರಕಿರುವ ಉತ್ತರ x = -1 ಕೂಡ ಸರಿಯಾಗಿದೆ. ಮುಂದೆ ಅಭ್ಯಾಸದಲ್ಲಿ ಇಂಥ ಲೆಕ್ಕಗಳನ್ನು ತಿಳಿಸೋಣ. ಅಭ್ಯಾಸದಲ್ಲಿ ಒಂದು ಲೆಕ್ಕ ಬರ್ಕೊಳ್ತೀನಿ ನಾನು. ಅಭ್ಯಾಸ 3.5ರಲ್ಲಿ ಅಭ್ಯಾಸ 3.5ರಲ್ಲಿ ಒಂದನೇ ಉದಾಹರಣೆ ಹೀಗಿದೆ ಮಕ್ಕಳೇ. ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ. ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ. ಒಂದನೇದು x ಭಾಗಿಸು 2 ಮೈನಸ್ 1/5 ಈಕ್ವಲ್ x ಭಾಗಿಸು 3 ಪ್ಲಸ್ 1/4. ನೋಡಿ ಮಕ್ಕಳೇ, ಇದನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ ನಾವು ಇವಾಗ. x ಭಾಗಿಸು 2 ಮೈನಸ್ 1/5 ಈಕ್ವಲ್ಸ್ x ಭಾಗಿಸು 3 ಪ್ಲಸ್ 1/4. ಇದನ್ನು ಬಿಡಿಸೋಣ ಇವಾಗ. ಎರಡೂ ಕಡೆ ಭಿನ್ನರಾಶಿಗಳೇ ಇದೆ ಅಲ್ವಾ. 2 ಈಕ್ವಲ್ಸ್ ಮೈನಸ್ 1/5 ಈಕ್ವಲ್ಸ್ x ಭಾಗಿಸು 3 ಪ್ಲಸ್ 1/4 ಅಂತ ಇದೆ. ಈ ಎರಡರಲ್ಲಿ ಅವ್ಯಕ್ತ ಪದಗಳನ್ನೇ ಒಂದು ಭಾಗ ತರೋಣ, ಸ್ಥಿರಾಂಕಗಳನ್ನು ಮತ್ತೊಂದು ಭಾಗ ತೆಗೆದುಕೊಳ್ಳೋಣ. x ಭಾಗಿಸು 2 ಮೈನಸ್ ಈ x ಭಾಗಿಸು 3 ಅನ್ನೋದನ್ನ ಎಡಭಾಗ ತರೋಣ ಮತ್ತೆ ನಾವು ಇವಾಗ. ಮೈನಸ್ x ಭಾಗಿಸು 3 ಬಲಭಾಗದಲ್ಲಿ 1/4 ಮೈನಸ್ 1/5 ಅನ್ನೋದು ಬಲಭಾಗ ಬಂದರೆ 1/5. ಮಕ್ಕಳೇ ಹೇಳಿದ್ದೀನಿ ಇವಾಗ ಒಂದು ಸಮಸ್ಯೆಯನ್ನ ಅನೇಕ ವಿಧಾನಗಳಲ್ಲಿ ನಾವು ಬಿಡಿಸ್ಬೋದು ಅಂತ ಹೇಳಿದ್ದೀನಿ. ನಾನು ಸುಲಭವಾದ ವಿಧಾನ ತಗೊಂಡರೆ ಇನ್ನೂ ಇದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ವಿಧಾನಗಳು ಉಂಟು, ಅವುಗಳನ್ನು ಬೇಕಾದರೂ ಅನುಸರಿಸ್ತಾರೆ. ಎಡಭಾಗದಲ್ಲಿ 2 ಮತ್ತು 3ರ ಲಸಾಹ, 2 3ರ ಲಸಾಹ ಲಘುತ್ತಮ ಸಾಮಾನ್ಯ ಅಪವರ್ತನ 6 ಇದೆ ಮಕ್ಕಳೇ. ಸೊ 2 3 3x ಮೈನಸ್ 3 2 ಗುಣಿಸಿದ್ರೆ 2x ಈಕ್ವಲ್ 4 5ರ ಲಸಾಹ 5 4 20. ಸೊ 20 4 5 ಒರೆ ಗುಣಿಸ್ಬೇಕು. ನೀವು ಕೂಡ 5 ಪ್ಲಸ್ 5 4 1 8 4 3x 2x ಕೊಟ್ಟರೆ x ಭಾಗಿಸು 6 ಈಕ್ವಲ್ಸ್ 5 4 9/20. ಎರಡೂ ಕಡೆ 6ರಿಂದ ಗುಣಿಸಿದಾಗ ನಮಗೆ ಎಡಭಾಗದಲ್ಲಿ ಅವ್ಯಕ್ತ ಪದ ಒಂದು ಮಾತ್ರ ಉಳಿಬೇಕು. ಸೊ ಮಲ್ಟಿಪ್ಲೈ ಬೈ 6. 6ರಿಂದ ನಾವು ಗುಣಿಸಿದರೆ 6 × x/6 ಈಕ್ವಲ್ಸ್ 6 × 9/20. 6 6 ಹೊರಟುತ್ತೆ, x ಮಾತ್ರ ಉಳಿಯುತ್ತೆ. ಇಲ್ಲಿ 2 3 2 10 20. ಸೊ 3 6 3 9 27/10. ಆದ್ದರಿಂದ x ಬೆಲೆ 27/10. ಇದನ್ನ ಪರಿಶೀಲನೆ ಮಾಡಬಹುದು ಮಕ್ಕಳೇ. ಎಲ್ಲ ಸಮಸ್ಯೆಗಳಿಗೂ ಪರಿಶೀಲನೆ ಆಗುತ್ತೆ ಇಲ್ಲ, ಕೆಲವೊಂದು ಸಮಸ್ಯೆಗಳಿಗೆ ಮಾತ್ರ ಪರಿಶೀಲನೆ ನೀವು ಮಾಡಿ ಪರೀಕ್ಷಿಸಬಹುದು. ನಮಗೆ ದೊರಕಿರ್ತಕ್ಕಂಥ ಉತ್ತರಗಳು ಕೂಡ ಸರಿ ಹೋಗುತ್ತೆ. ಅದೇ ರೀತಿ ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. (3.5) ಸಮಸ್ಯೆಯಲ್ಲಿ ಇನ್ನೊಂದು ಸಮಸ್ಯೆ ಇದೆ ಮತ್ತೆ.
m ಮೈನಸ್ 1 x ಮೈನಸ್ 5 ಎರಡನೇ ಸಮಸ್ಯೆ x ಮೈನಸ್ 5 ಭಾಗಿಸು 3 ಸರಿ ಇದು ಐದನೇ ಸಮಸ್ಯೆ ಈಕ್ವಲ್ x ಮೈನಸ್ 3 ಭಾಗಿಸು 5 ಸ್ವಲ್ಪ ಗಮನಿಸಿ ಎರಡೂ ಕಡೆ ಭಿನ್ನರಾಶಿಯನ್ನು ಕೊಂಡ ಅಂಶಗಳೆರಡೂ ಕೂಡ ದ್ವಿಪದಗಳಾಗಿದ್ದಾವೆ ಆ ದ್ವಿಪದಗಳಲ್ಲಿ ಅವ್ಯಕ್ತ ಪದ ಸಾಮಾನ್ಯವಾಗಿದೆ ಎಕ್ಸ್ ಎಕ್ಸ್ ಅಂತಕ್ಕಂಥದ್ದು ಇದನ್ನು ಕೂಡ ಮಕ್ಕಳೇ ನಾವು ಎರಡು ರೀತಿಯಲ್ಲಿ ಮಾಡಬಹುದು ಎರಡು ರೀತಿಯ ಅನೇಕ ವಿಧಗಳಲ್ಲಿ ನಾವು ಈ ಸಮಸ್ಯೆಯನ್ನು ನಡೆಸಬಹುದು ಎರಡೂ ಕಡೆ ನಾವು ಓರೆ ಗುಣಿಸಬಹುದು ಎಕ್ಸ್ ಮೈನಸ್ 5 ಭಾಗಿಸು 3 ಈಕ್ವಲ್ಸ್ ಎಕ್ಸ್ ಮೈನಸ್ 3 ಭಾಗಿಸು 5 ಓರೆ ಗುಣಿಸಬಹುದು ಈ 3 ಈ ಕಡೆ ಓರೆ ಈ 3 ಈ ಕಡೆ ಬರುತ್ತೆ ಸೊ ಎಕ್ಸ್ ಮೈನಸ್ 5 ಇಂಟು 5 ಈಕ್ವಲ್ಸ್ ಎಕ್ಸ್ ಮೈನಸ್ 3 ಇಂಟು ಸೊ ಇಲ್ಲೇನು ಮಾಡಿದ್ರು ನಾವು ಓರೆ ಗುಣಿಸಿದ್ದೇವೆ ಏಕಪದ ಗುಣಿಸಿ 5 ಇಂಟು ಎಕ್ಸ್ 5x ಮೈನಸ್ 5 25 3 ಇಂಟು ಎಕ್ಸ್ 3x ಮೈನಸ್ ಇಂಟು ಪ್ಲಸ್ ಮೈನಸ್ 3 15 ಈ 3x ಈ ಕಡೆ ಬರಲಿ 5x ಮೈನಸ್ 3x ಮೈನಸ್ 5 ಮೈನಸ್ 25 ಬರಬಾರ್ದು ಬಂದರೆ ಪ್ಲಸ್ 25 5x ಅಲ್ಲಿ 3x ಹೊರಟೋದ್ರೆ 2x 25 15 ಹೋದರೆ 10 ಕಳೆಬೇಕಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಬರೀತಾರೆ ಪ್ಲಸ್ ಎಕ್ಸ್ ಈಕ್ವಲ್ಸ್ ಎರಡೂ ಕಡೆ ನೋಡಿ ಡಿವೈಡ್ ಬೈ ಅಂದರೆ ಎರಡರಿಂದ ಭಾಗಿಸಿದಾಗ ಇಲ್ಲಿ 10 ಭಾಗಿಸು 2 ಎಕ್ಸ್ ಈಕ್ವಲ್ಸ್ 5 10 ಅವ್ಯಕ್ತ ಪದ ಎಕ್ಸ್ ಅಂದರೆ ಎಷ್ಟು ಅಂದರೆ 5 ಇದೆ ಈಗ ಇಲ್ಲೇ ಸ್ವಲ್ಪ ಪರಿಶೀಲನೆ ಮಾಡಬೇಕಾದ್ರೆ ಸಿಂಪಲ್ ಆಗಿ ಮಾಡ್ಬೋದು 5ರಲ್ಲಿ 5 ಅಂದರೆ 0/3 0 ಇಲ್ಲಿಯೂ ಕೂಡ ಮಕ್ಕಳೇ 5 ಇದೆ 5ರಲ್ಲಿ ಏನೋ ವ್ಯತ್ಯಾಸ ಆಗಿದೆ ಮತ್ತೆ ಸೊ 5x 25 ಇದನ್ನ ನಾವು ಈ ಕಡೆ 3x 3 ಮೂಲೆ 9 ಸಾರಿ 9 ಆಗುತ್ತೆ 3 ಮೂಲೆ 9 ಆಗುತ್ತೆ 5x ಈಕ್ವಲ್ಸ್ 3x ಎಡಭಾಗ ಮೈನಸ್ 3x ಆಗುತ್ತೆ 3 ಮೂಲೆಯಲ್ಲಿ 9 ಇದೆ ನಮಗೆ ಸೊ ನನಗೆ 15ರಲ್ಲಿ 9 ಹೋದರೆ ಮೈನಸ್ 15ರಲ್ಲಿ 9 ಹೋದರೆ 6 ಬರುತ್ತೆ ಎರಡು ಕಡೆ ಗುಣಿಸಿದ್ರೆ ಮೈನಸ್ 6/2 ಮೈನಸ್ 3 ಆಗುತ್ತೆ ಮತ್ತೆ ಈ ಮೈನಸ್ 3 ತಗೊಂಡ್ರೆ ಮೈನಸ್ 3 ಮೈನಸ್ 8 ಆಗುತ್ತೆ ಇಲ್ಲಿ ಒಂದು ಸಣ್ಣ ದೋಷ ಉಂಟಾಗಿದೆ ನೋಡಿ ನಾವಿಲ್ಲಿ 3 ಮೂರಲೆ 9 ತಗೊಂಡ್ವಿ ಈ ಮೈನಸ್ 25 ಬಲವಾಗಿ ಬಂದರೆ 25 ಆಗುತ್ತೆ 25ರಲ್ಲಿ 9 ಹೋದರೆ 16 2x ಈಕ್ವಲ್ಸ್ 16 x ಈಕ್ವಲ್ಸ್ 16 ಭಾಗಿಸು 2 x ಈಕ್ವಲ್ಸ್ 8 ನಾವು ಇದನ್ನ ತಾಳೆ ನೋಡಿದಾಗ ಪರಿಶೀಲನೆ ಮಾಡಿದಾಗ ಎಡಭಾಗ ತೆಗೆದುಕೊಳ್ತೇನೆ ಮಕ್ಕಳಿಗೆ x ಮೈನಸ್ 5 ಭಾಗಿಸು 3 ಇದೆ ಸೊ x ಅಂತ ಹೇಳಿದ್ರೆ 8 ಮೈನಸ್ 5 ಭಾಗಿಸು 3 3/3 1 ಅದೇ ರೀತಿ ಬಲಭಾಗವನ್ನು ತೆಗೆದುಕೊಂಡ್ರೆ x ಮೈನಸ್ 3 ಭಾಗಿಸು 5 x ಅಂತ ಹೇಳಿದ್ರೆ 8 ಮೈನಸ್ 3 ಭಾಗಿಸು 5 ಸೊ ಆದ್ದರಿಂದ ಎಡಭಾಗ ಈಕ್ವಲ್ಸ್ ಬಲಭಾಗ ಆಗಿದೆ ನಮಗೆ ಗೊತ್ತಿರ್ತಕ್ಕಂಥ ಈ ಉತ್ತರ ಏನಿದೆಯಲ್ಲ x ಈಕ್ವಲ್ಸ್ 8 ಅನ್ನೋದು ಮಕ್ಕಳೇ ಸರಿಯಾಗಿದೆ ಈಗ ಅದೇ ರೀತಿ ಇದರಲ್ಲಿ ಇನ್ನೊಂದು ಎರಡು ಲೆಕ್ಕ ಮುಂದಿನ ಲೆಕ್ಕಗಳನ್ನ ನೋಡಿ ಇದರಲ್ಲಿ 3.5 ಅಭ್ಯಾಸದಲ್ಲಿ ಮಕ್ಕಳೇ ರೇಖಾತ್ಮಕ ಸಮೀಕರಣಗಳನ್ನು ಸಂಕ್ಷೇಪಿಸಿ ಬಿಡಿಸಿ ಅಂತ ಇದೆ ಮೊದಲು ಸಂಕ್ಷೇಪಿಸಿ ಬಿಡಿಸಿ ಅದರಲ್ಲಿ ಎರಡನೇ ಮೇಲಿನಲ್ಲಿ ಒಂದನೇ ಮಕ್ಕಳೇ ಇದೆ
3 ಇಂಟು ಟಿ ಮೈನಸ್ 3 ಈಕ್ವಲ್ 5 ಇಂಟು 2t ಪ್ಲಸ್ 1. 3 ಇಂಟು ಟಿ ಮೈನಸ್ 3 ಈಕ್ವಲ್ಸ್ 5 ಇಂಟು 2t ಪ್ಲಸ್ 1. ಇದನ್ನ ಸಂಕ್ಷೇಪಿಸಿ ಬಿಡಿಸಿ. ಸಂಕ್ಷೇಪಿಸಿ ಬಿಡಿಸಬೇಕಾದ್ರೆ ಮಕ್ಕಳೇ, ಮೊದಲು ಎರಡೂ ಕಡೆ ಎರಡು ದ್ವಿಪದಗಳನ್ನು ಕೊಟ್ಟಿದ್ದಾರೆ, ನಂತರ ಏಕಪದ ಇದೆ. ಈ ಪ್ರತಿ ದ್ವಿಪದದ ಪದವನ್ನು ಏಕಪದದಿಂದ ಗುಣಿಸಬೇಕು. ಗುಣಿಸಿ ಅದನ್ನು ಸರಳ ರೂಪಕ್ಕೆ ತಂದು ಆ ನಂತರ ಅವ್ಯಕ್ತ ಪದದ ಬೆಲೆಯನ್ನು ಕಂಡುಹಿಡಿಯಬೇಕು. ನೋಡಿ, ಈಗ ಎಡಭಾಗ 3 ಇಂಟು ಟಿ ಮೈನಸ್ 3 ಈಕ್ವಲ್ಸ್ 5 ಇಂಟು 2t ಪ್ಲಸ್ 1. ದ್ವಿಪದ ಇದೆ, ಇದನ್ನ ಒಮ್ಮೆ ಇದರಿಂದ ಇನ್ನೊಮ್ಮೆ ಇದರಿಂದ ಗುಣಿಸಬೇಕು. 3 ಇಂಟು ಟಿ 3t ಪ್ಲಸ್ ಇಂಟು ಮೈನಸ್ ಮೈನಸ್ 3 ಮೂಲೆ 9. ಇಲ್ಲಿ ಕೂಡ ಅಷ್ಟೇ, ಒಮ್ಮೆ ಟಿ ನಿಂದ ಇನ್ನೊಮ್ಮೆ 1 ರಿಂದ 5 2 10 ಇಂಟು ಟಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 1 5. ಈಗ 3t ಅನ್ನು ಬಲಭಾಗಕ್ಕೆ ತೆಗೆದುಕೊಂಡು ಹೋಗೋಣ. ಪ್ಲಸ್ 5 ಅನ್ನು ಎಡಭಾಗಕ್ಕೆ ತಗೊಂಡ್ಬರೋಣ. ಮತ್ತೆ ಮೈನಸ್ 5 ಮೈನಸ್ 9 ಈಕ್ವಲ್ಸ್ 10t ಪ್ಲಸ್ 3t ಬಲಭಾಗಕ್ಕೆ ಬಂದರೆ ಮೈನಸ್ 3t. ಮೈನಸ್ 14 10ರಲ್ಲಿ 3 ಹೋದರೆ ಮಕ್ಕಳೇ ಪ್ಲಸ್ 7t. 7t ಈಕ್ವಲ್ಸ್ ಮೈನಸ್ 14. ಎರಡೂ ಕಡೆ 7 ರಿಂದ ಭಾಗಿಸಿದ್ರೆ ಡಿವೈಡ್ ಬೈ 7 ಅಂತ ಹೇಳಿದ್ರೆ ಮಕ್ಕಳೇ, ಎರಡೂ ಕಡೆ 7 ರಿಂದ ಭಾಗಿಸಿದ್ರೆ ಸೊ 7t ಬೈ 7 ಈಕ್ವಲ್ಸ್ ಮೈನಸ್ 14 ಬೈ 7. 7 ಹೊರಟೋಗುತ್ತೆ. t ಈಕ್ವಲ್ಸ್ 7 ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್ 7 2 14. t ಬೆಲೆ ಮೈನಸ್ 2 ಬಂದಿದೆ. ಇಲ್ಲಿ ಒರೆ ಬಿಡಿಸ್ಬಿಡೋಣ. ಮೈನಸ್ 2 ಮೈನಸ್ 3 ಮೈನಸ್ 5 ಮೈನಸ್ ಮೈನಸ್ 5 3 15. ಬಲಭಾಗಕ್ಕೆ ಬಂದ್ಬಿಡೋಣ. ಮೈನಸ್ 2 ಅಂದರೆ ಮೈನಸ್ 4, ಬಲಭಾಗಕ್ಕೂ ಕೂಡ ಮೈನಸ್ 15 ಬರುತ್ತೆ. ಆದ್ದರಿಂದ ನಮಗೆ ದೊರಕಿರ್ತಕ್ಕಂಥ ಸಮಸ್ಯೆ ಕೂಡ ಏನಾಗಿದೆ, ಸರಿ. ಬಿಡಿಸಿರ್ತಕ್ಕಂಥ ಸಮಸ್ಯೆ ದೊರಕಿರುವ ಪರಿಹಾರ ಸರಿ ಇದೆ. ಪರಿಶೀಲನೆ ಮಾಡಿದರೂ ಕೂಡ ಇದು ಸರಿ ಹೋಗುತ್ತೆ. ರೇಖಾತ್ಮಕ ರೂಪಕ್ಕೆ ತರಬಹುದಾದ ಇನ್ನೂ ಸಮೀಕರಣಗಳು ಸಾಕಷ್ಟು ಇದ್ದಾವೆ. ಅದರಲ್ಲಿ ಇನ್ನೂ ಒಂದೆರಡು ಉದಾಹರಣೆಗಳನ್ನು ಮಕ್ಕಳೇ ನಾವು ಇವಾಗ ನೋಡೋಣ. ಇನ್ನೊಂದು ಇದರಲ್ಲಿನೇ ಒಂದು ಚಿಕ್ಕ ಲೆಕ್ಕ ಅನ್ಕೊಳ್ಳಲ್ಲ, ದೊಡ್ಡ ಲೆಕ್ಕನೇ ಇದೆ. ಸೊ ಎರಡನೇ ಲೆಕ್ಕ 15y ಮೈನಸ್ 4 ಮೈನಸ್ 2 ಇಂಟು y ಮೈನಸ್ 9 ಪ್ಲಸ್ 5 ಇಂಟು y ಪ್ಲಸ್ 6 ಇಂಟು 2. ಇನ್ನೊಮ್ಮೆ ನೋಡಿ ಮಕ್ಕಳೇ, 15 ಇಂಟು y ಮೈನಸ್ 4 ಮೈನಸ್ 2 ಇಂಟು y ಮೈನಸ್ 9 ಪ್ಲಸ್ 5 ಇಂಟು y ಪ್ಲಸ್ 6 ಈಕ್ವಲ್ 0. ಇದರಲ್ಲಿ ಕೂಡ ಏನು ಮಾಡಬೇಕು, ಇವಾಗ ಎಡಭಾಗ ಬಲಭಾಗ ಸಮ 0ಗೆ ಸಮ ಅಂತ ನಿರೂಪಣೆ ಮಾಡಬೇಕು. ಸೊ ಪ್ರಯತ್ನ ಮಾಡೋಣ. ಇವಾಗ ಎಡಭಾಗವನ್ನು ಮಾತ್ರ ತೆಗೆದುಕೊಳ್ತೇನೆ. 15 ಇಂಟು y ಮೈನಸ್ 4 ಮೈನಸ್ 2 ಇಂಟು y ಮೈನಸ್ 9 ಪ್ಲಸ್ 5 ಇಂಟು y ಪ್ಲಸ್ 6. ಈಗ ಇಲ್ಲಿ ದ್ವಿಪದಗಳು ಮತ್ತೆ ಏಕಪದಗಳಿದ್ದಾವೆ, ಅವನ್ನೆಲ್ಲ ಗುಣಿಸ್ಕೊಂಡು ಬಿಡೋಣ. ಇಲ್ಲಿ ನೋಡಿ, 15 ಒಂದ್ಸರಿ ಗುಣಿಸಿ, ಇಲ್ಲಿ ಒಮ್ಮೆ ಗುಣಿಸಿ. 15 ಇಂಟು y 15y ಪ್ಲಸ್ ಇಂಟು ಮೈನಸ್ ಮೈನಸ್ 15 60. ಇಲ್ಲಿ ಮೈನಸ್ 2 ರಿಂದ y ಅನ್ನು ಒಮ್ಮೆ ಮೈನಸ್ 9 ಮೈನಸ್ ಇಂಟು ಪ್ಲಸ್ ಮೈನಸ್ 2y ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 9 15. ಇಲ್ಲಿ ಕೂಡ ಅಷ್ಟೇ. ಸೊ 5 ಇಂಟು y 5y ಪ್ಲಸ್ 5 30. ಇಲ್ಲಿ ಸಜಾತಿ ಪದಗಳನ್ನೆಲ್ಲ ಒಂದು ಕಡೆ ಬರ್ಕೊಂಡ್ಬಿಡೋಣ. 15y ಮೈನಸ್ 2y ಪ್ಲಸ್ 5y. ಇಲ್ಲಿ ಮೈನಸ್ 60 ಪ್ಲಸ್ 18 ಪ್ಲಸ್ 30. 15y ಮೈನಸ್ 2 ಪ್ಲಸ್ 5 ಇಲ್ಲಿ ಪ್ಲಸ್ ಒಂದೇ ಸರಿ ಬರ್ಕೊಳ್ಳೋಣ. ನೇರವಾಗಿ 20ರಲ್ಲಿ 2 ಹೊರಟೋದ್ರೆ 18y ಈಕ್ವಲ್ಸ್ ಮೈನಸ್ 60 18 ಪ್ಲಸ್ 30
ಪ್ಲಸ್ 48 ಸೊ 18y ಮೈನಸ್ ಇದರಲ್ಲಿ ಹತ್ರ 8 ಹೋದರೆ 2 ನಂತರ 5ರಲ್ಲಿ 4 ಹೋದರೆ 1 ಈಗ ಇವೆರಡನ್ನೂ ಕೂಡ ಆಚೆ ಈಚೆ ಕಳಿಸೋಣ. ಇದರಲ್ಲಿ ಈಗ 18y ಮೈನಸ್ 12 ಬಂದಿದೆ. ಈ ಮೈನಸ್ 12 ಎಡಭಾಗ ಕಳಿಸೋಣ ಮಕ್ಕಳೇ. ಅವಾಗ 18y ಈಕ್ವಲ್ಸ್ ಪ್ಲಸ್ 12 ಆಗುತ್ತೆ. ಸೊ y ಈಕ್ವಲ್ಸ್ 12 ಡಿವೈಡೆಡ್ ಬೈ 18. y ಈಕ್ವಲ್ಸ್ 6 2 12 6 3 18. ನೀವು y ಈಕ್ವಲ್ಸ್ 2/3 ಈ ಸಮೀಕರಣದಲ್ಲಿ ಚರಾಕ್ಷರದ ಬೆಲೆ ಎಲ್ಲಿದೆಯೋ ಅದರಲ್ಲಿ 2/3 ಆದೇಶ ಮಾಡಿದರೆ ಕೊನೆಗೆ ಅದರ ಬೆಲೆ ಎಷ್ಟಾಗುತ್ತೆ? 0 ಆಗುತ್ತೆ. ಮಕ್ಕಳೇ, ಈ ಅಭ್ಯಾಸದಲ್ಲಿ ಒಂದು ಸಾಕಷ್ಟು ಲೆಕ್ಕಗಳಿವೆ. ನಮಗೆ ಈ ಅಧ್ಯಾಯದ ಅಂತಿಮ ಭಾಗದಲ್ಲಿ ರೇಖಾತ್ಮಕ ರೂಪಕ್ಕೆ ತರಬಹುದಾದ ಸಮೀಕರಣಗಳು, ರೇಖಾತ್ಮಕ ರೂಪಕ್ಕೆ ತರಬಹುದಾದ ಸಮಸ್ಯೆಗಳು ಈ ಹಿಂದೆ ಅಂತ ಲೆಕ್ಕಗಳನ್ನು ಬಿಡಿಸಿದೆ. ಅದರಲ್ಲಿ ಅಭ್ಯಾಸದಲ್ಲಿ ಒಂದೇ ಒಂದು ಲೆಕ್ಕ ಇದೆ ಮಕ್ಕಳೇ, ಅದನ್ನು ಬಿಡಿಸಿ ನಾನು ಅಭ್ಯಾಸ 3.6 ಕೊನೆ ಅಧ್ಯಾಯದಲ್ಲಿ 1ನೇ 3.6ರಲ್ಲಿ 1ನೇ ಲೆಕ್ಕ 8x ಮೈನಸ್ 3/3x ಈಕ್ವಲ್ಸ್ ಪ್ಲಸ್ 2. ಇದು ಒಂದು ಇಂಥದ್ದೇ ಇನ್ನೊಂದು ಲೆಕ್ಕವನ್ನು ತೆಗೆದುಕೊಳ್ತೀನಿ. ಇದರಲ್ಲಿ 5ನೇ ಲೆಕ್ಕ ಇದೆ ಮಕ್ಕಳೇ. ಸೊ 7y ಪ್ಲಸ್ 4/y ಪ್ಲಸ್ 2 ಈಕ್ವಲ್ ಮೈನಸ್ 4/3. ಸೊ ನೋಡಿ, ಇದರಲ್ಲಿ ಎಂಟು ಎಕ್ಸ್ ಮೈನಸ್ 3/3x ಈಕ್ವಲ್ಸ್ 2. ಇದನ್ನು ಓರೇ ಗುಣಿಸಿ ನಾವೇನು ಮಾಡಬೇಕು? ಇವಾಗ ನಮಗೆ ಅವ್ಯಕ್ತ ಪದದ ಬೆಲೆ ಮಾತ್ರ ಗೊತ್ತಾಗಬೇಕು ಮಕ್ಕಳೇ. ಆದ್ದರಿಂದ 8x ಮೈನಸ್ 3 ಈಕ್ವಲ್ಸ್ 2 × 3x. ಇದನ್ನು ಓರೇ ಗುಣಿಸಿದ್ರೆ 3x ಆಗುತ್ತೆ. ಸೊ ಈಗ ಇದರಲ್ಲಿ 8x ಮೈನಸ್ 3 ಈಕ್ವಲ್ಸ್ 2 3 6x. ಈ 6x ಅನ್ನು ಎಡಭಾಗ ತರೋಣ ಮಕ್ಕಳೇ. 8x ಮೈನಸ್ 6x ಮೈನಸ್ 4 ಬಲಭಾಗಕ್ಕೆ ಹೋದರೆ ಪ್ಲಸ್ 3 2x 8x 6x ಹೋದರೆ 2x ಹೋಗುತ್ತೆ ಬೈ 3. ಸೊ x ಈಕ್ವಲ್ಸ್ ಓರೇ ಗುಣಿಸಿದರೆ x ಬೆಲೆ 2 3/2. ಇನ್ನು ಕೊನೆಯ ಸಮಸ್ಯೆ ಈ ಅಧ್ಯಾಯದಲ್ಲಿ ಮಕ್ಕಳೇ ನಮಗೆ. ಸೊ 5ರಲ್ಲಿ ನೋಡಿ, ಇದರಲ್ಲಿ ಅಂಶ ಮತ್ತೆ ಛೇದ ಎರಡೂ ಕೂಡ ಏನಾಗಿದ್ದಾವೆ? ದ್ವಿಪದಗಳೇ ಆಗಿದ್ದಾವೆ. ಈ ದ್ವಿಪದಗಳು ಮತ್ತೆ ಬಲಭಾಗದಲ್ಲಿ ಒಂದು ಭಿನ್ನರಾಶಿ ಇದೆ. ಆವಾಗಲೇ ನಾವು ಇಂಥ ಲೆಕ್ಕಗಳನ್ನು ಬಿಡಿಸಿದ್ವಿ. ಇದರಲ್ಲೂ ಕೂಡ ಅಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. 7y ಪ್ಲಸ್ 4 ಬಾಗಿಸು y ಬಾರ್ 2 ಮೈನಸ್ 4 ಮೈನಸ್ 3. ಈಗ ಇದರಲ್ಲಿ ಈ y ಪ್ಲಸ್ 2 ಬಲಭಾಗ ಓರೆ ಗುಣಾಕಾರ ಮಾಡೋಣ, 3 ಎಡಭಾಗ ಓರೆ ಗುಣಾಕಾರ ಮಾಡೋಣ. ಸೊ ಈ 3 ಎಡಭಾಗ ಬಂದರೆ 3 × 7y ಪ್ಲಸ್ 4 ಆಗುತ್ತೆ ಮೈನಸ್ 4 × ಇದು ಈಚೆ ಹೋಯಿತು ಅಂತ ಹೇಳಿದ್ರೆ ಮೈನಸ್ 4 × y ಪ್ಲಸ್ 2. ನೋಡಿ, ಈ 3 ಇಲ್ಲಿ ಓರೆ ಗುಣಾಕಾರದ ಸಮಸ್ಯೆಗಳು ಬಹಳ ಮಹತ್ವಪೂರ್ಣವಾಗಿರುವ ಮಕ್ಕಳ ಇದರಲ್ಲಿ. ಈಗ ಏಕಪದ ದ್ವಿಪದಗಳನ್ನು ಗುಣಿಸಬೇಕು. ಈ ಹಿಂದೆ ಮಾಡಿದೊಳಗೆ 3 × 21y 3 4 12 ಈಕ್ವಲ್ಸ್ ಮೈನಸ್ 4y ಮೈನಸ್ ಪ್ಲಸ್ ಮೈನಸ್ 4 × 8. ಈ 7y ಅನ್ನು ಎಡಭಾಗ ತರೋಣ. 21y ಮೈನಸ್ ಪ್ಲಸ್ 4y ಆಗುತ್ತೆ ಮೈನಸ್ 8 ಪ್ಲಸ್ 12 ಬಲಭಾಗ ಅಂದರೆ ಮೈನಸ್ 12. ಈಗ 21 4 ಇವೆರಡು ಸಜಾತಿ ಪದಗಳಾಗಿರೋದ್ರಿಂದ 25y ಈಕ್ವಲ್ಸ್ ಮೈನಸ್ 8 ಮೈನಸ್ 12 ಸಜಾತಿ ಪದಗಳಾಗಿರೋದ್ರಿಂದ ಮಕ್ಕಳೇ ಸಜಾತಿ ಚಿಹ್ನೆ ಇದಾವೆ. ಮೈನಸ್ 8 ಮೈನಸ್ 12 ಮೈನಸ್ 20. ನೋಡಿ, ಗೊಂದಲಗಳು ಮೈನಸ್ 8 ಮೈನಸ್ 12 ಗುಣಿಸ್ಬೇಕೆ, ಕಳಿಬೇಕೆ, ಕೂಡಬೇಕೆ? ಸಜಾತಿ ಚಿಹ್ನೆಗಳಿದ್ದಾಗ ಪೂರ್ಣಾಂಕಗಳನ್ನು ಕೂಡ್ತೇವೆ. ಸೊ y ಈಕ್ವಲ್ಸ್ ಮೈನಸ್ 20. ಈ 25
ಓರೆ ಗುಣಿಸ್ತೇವೆ ಅಥವಾ ಎರಡೂ ಕಡೆ 25ರಿಂದ ಭಾಗಿಸು ಅಂತ. y ಈಕ್ವಲ್ಸ್ 5 4 5 y ಬೆಲೆ ಎಷ್ಟು ಬಂದಿದೆ ಮಕ್ಕಳೇ ನಮಗೆ -4/5 ಅಂತ ಇದೆ. ಈಗ ಇದೇ y ಬೆಲೆ -4/5 ಅನ್ನ ನಾವು ಈ ಸಮೀಕರಣಕ್ಕೆ ಆದೇಶ ಮಾಡಿದಾಗ ಏನಾಗುತ್ತೆ ಮಕ್ಕಳೇ ಅಂತ ಹೇಳಿದ್ರೆ, ಸೊ ಅದ್ರ ಬೆಲೆ ಪರಿಶೀಲನೆ ಮಾಡಿದಾಗ ಎಡಭಾಗ ಬಲಭಾಗ ಸಮ ಆಗುತ್ತೆ. ಈ ಕೊನೆಯ ಅಭ್ಯಾಸ ಏನಿದೆಯಲ್ಲ 3.6ರಲ್ಲಿ ಇನ್ನೂ ಕೆಲವು ಸಮಸ್ಯೆಗಳಿದೆ ಮಕ್ಕಳೇ, ಅವನ್ನ ನೀವು ಗೃಹ ಪಾಠವಾಗಿ ಮನೆಯಲ್ಲಿ ಬಿಡಿಸಿ, ನಿಮಗೆ ಅರ್ಥವಾಗದೆ ಹೋದರೆ ನೀವು ವಾಟ್ಸಪ್ ಗ್ರೂಪಲ್ಲಿ ಅವನ್ನ ಹಂಚಿಕೊಂಡ್ರೆ ನಾವು ಆ ಸಮಸ್ಯೆಗಳನ್ನು ಬಿಡಿಸಿ ನಿಮಗೆ ಉತ್ತರಿಸ್ತೇವೆ. ಧನ್ಯವಾದಗಳು.